ಮೊದಲ ರಾತ್ರಿ. ಕೋಣೆಯಲ್ಲಿದ್ದಂತಹ ಗುಲಾಬಿ ಬಣ್ಣದ ಬೆಳಕು ನಮಗಂತಾನೆ ವಿಶೇಷವಾಗಿ ವಿನ್ಯಾಸಗೊಳಿಸಿರೋ ಥರ ಆಗಿತ್ತು. ಹೂಗಳ ಘಮ, ಎಸಿಯ ತಂಪು, ಗಾಳಿ ನಡುವೆ ನನ್ನ ಹೃದಯದ ಬಡಿತ ಮಾತ್ರ ಜೋರಾಗ್ತಾನೆ ಇತ್ತು. ಅಪ್ಪು ಬಾತ್ರೂಮ್ನಿಂದ ಹೊರಬಂದು ನನ್ನ ಪಕ್ಕದಲ್ಲಿ ಕುಳಿತಾಗ ನಾನೊಮ್ಮೆ ಅವನ ಕಣ್ಣುಗಳನ್ನೇ ನೋಡೋಕೆ ಪ್ರಯತ್ನ ಪಟ್ಟೆ. ಆದರೆ ಅವನ ದೃಷ್ಟಿನೇ ತಪ್ಪಿಸ್ತಾ ಇದ್ದ. ನಾನು ಮೆಲ್ಲನೆ ಅವನ ಕೈ ಹಿಡಿದೆ. ಅವನ ಕೈಗಳು ಮಂಜಿನಂತೆ ತಣ್ಣಗಾಗಿದ್ವು. ಅಪ್ಪು ಅಂತ ನಾನು ಪಿಸುಗುಟ್ಟಿದೆ. ಅವನು ಚಂದಿರನಂತೆ ಮೃದುವಾಗಿ ನನ್ನ ಮುಖದ ಮೇಲೆ ಕೈ ಆಡಿಸಿದ. ಅವನ ಸ್ಪರ್ಶದಲ್ಲಿ ಅತಿಯಾದ ಪ್ರೀತಿ ಇತ್ತು. ಆದರೆ ಆ ಪ್ರೀತಿಯ ಹಿಂದೆ ಏನೋ ಒಂದು ನಿಗೂಢವಾದ ಗೋಡೆ ಇದೆ ಅಂತ ಹೇಳಿ ನನಗೆ ಖಂಡಿತ ಆ ಕ್ಷಣದಲ್ಲೇ ಭಾಸ ಆಗೋಯ್ತು. ಅವನು ನನ್ನನ್ನು ಹತ್ತಿರಕ್ಕೆ ಸೆಳೆದುಕೊಂಡ್ರು. ದೈಹಿಕವಾಗಿ ಒಂದು ರೀತಿಯ ಹಿನ್ನಡೆ, ಒಂದು ಹೆಜ್ಜೆ ಹಿಂದೆ ಸರಿಯುತ್ತಿದ್ದಂತೆಯೇ ಅನ್ನಿಸ್ತಾ ಇತ್ತು. ನನ್ನ ತಲೆಯನ್ನು ತನ್ನ ಎದೆಯ ಮೇಲೆ ಇಟ್ಕೊಂಡವನು ಸುಮ್ಮನೆ ಮೌನವಾಗಿ ಕುಳಿತುಬಿಟ್ಟ. ಈ ಮೌನ ನನಗೇಕೋ ಒಂದು ರೀತಿಯ ನೋವನ್ನು ಕೊಡ್ತಾ ಇತ್ತು. ಆ ರಾತ್ರಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೇರೆ. ನನ್ನಲ್ಲಿ ಏನಾದರೂ ಕೊರತೆ ಇದೆಯಾ? ನಾನು ಅವನಿಗೆ ಸುಂದರವಾಗಿ ಕಾಣ್ತಾ ಇಲ್ವಾ ಎಂಬ ನೂರಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡಾಡತೊಡಗಿದ್ವು. ನನ್ನ ಆತ್ಮಸಂಶಯ ನನ್ನನ್ನು ದಹಿಸ್ತಾ ಇತ್ತು. ನನಗೆ ಸುಮ್ಮನಿರೋಕ್ಕಾಗಲೇ ಇಲ್ಲ. ಈಗ ಸುದೀಪ್ನ ಒಳಮನಸ್ಸಿನಲ್ಲಿ, ಆರತಿ, ನಿನ್ನ ಈ ನಿಷ್ಕಲ್ಮಶ ಪ್ರೀತಿಯನ್ನು ಎದುರಿಸೋ ಶಕ್ತಿ ನನಗಿಲ್ಲ. ನಿನ್ನ ಕಣ್ಣುಗಳಲ್ಲಿ ನನಗಾಗಿ ನೀನು ಕಳೆದುಕೊಂಡಿರೋ ನಿನ್ನ ತಾಯ್ತನದ ಕನಸುಗಳಲ್ಲೇ ನಾನು ಹೇಗೆ ಭಸ್ಮ ಮಾಡಲಿ? ನನ್ನ ತಂದೆಯಾಗಲು ಅಸಮರ್ಥ ಎಂಬ ಸತ್ಯ ನೀನು ತಿಳಿದ್ರೆ ನಿನ್ನ ಈ ಮುಗುಳ್ನಗೆ ಮಾಸು ಹೋಗೋದಿಲ್ವಾ? ನಿನಗೆ ನಾನು ಕೊಡಬೇಕಾದ ಸುಖದ ಕ್ಷಣಗಳು ನನಗೆ ಶಾಪ ಥರ ಕಾಣ್ತಾ ಇದೆ. ನಿನ್ನನ್ನು ಮುಟ್ಟುವ ಪ್ರತಿ ಸಲನೂ ನಾನು ಅಪರಾಧಿ ಥರನೇ ಕಾಡ್ತಾ ಇದ್ದೀನಿ. ಆರತಿ, ನಿನ್ನ ನಿದ್ದೆ ಬರ್ತಾ ಇದೆಯಾ ಎಂದು ಅವನು ತುಂಬ ಸಾಫ್ಟಾಗಿಯೇ ಕೇಳ್ತಾನೆ. ಅವನ ಧ್ವನಿಯಲ್ಲಿ ಅತೀವವಾದ ಒಂದು ರೀತಿಯ ನೋವಿತ್ತು. ಇಲ್ಲ ಅಪ್ಪು, ನನ್ನ ನಿದ್ದೆ ಬರ್ತಾ ಇಲ್ಲ. ಆದರೆ ನೀನು ಈ ಮೌನ ಇದೆಯಲ್ಲ, ನನಗೇನೋ ಹೇಳ್ತಾ ಇದೆ. ನನಗೆ ಯಾಕೋ ಭಯ ಆಗ್ತಾ ಇದೆ ಅಪ್ಪು. ನೀನು ನನ್ನವನಾಗಿದ್ರೂ ಕೂಡ ನನ್ನಿಂದ ತುಂಬ ದೂರ ಆಗ್ತಿದ್ಯಾ ಅಂತಲೇ ಅನ್ನಿಸ್ತಾ ಇದೆ. ನಾನೇನಾದರೂ ತಪ್ಪು ಮಾಡಿದ್ನಾ ಅಂತ ನಾನು ಕಣ್ಣೀರು ಹಾಕುತ್ತಾ ಕೇಳಿದ್ದೆ. ಸಂದೀಪ್ ತಕ್ಷಣ ತನ್ನ ಮುಖವನ್ನು ಎತ್ತಿ ಹಿಡಿದು ನನ್ನ ಕಣ್ಣೀರು ಒರೆಸಿದ. ಛೇ ಮಗು ಥರ ಅಳ್ತಿಯಲ್ಲೇ, ಹಾಗೆಲ್ಲ ಅಂದ್ಕೊಬೇಡ. ನೀನು ನನಗೆ ದೇವತೆಗಿಂತಲೇ ಹೆಚ್ಚು. ನೀನು ನನ್ನ ಬದುಕಿಗೆ ಬಂದಿದ್ದೇ ನನ್ನ ಪುಣ್ಯ ಗೊತ್ತಾ? ಅವನ ಮಾತುಗಳಲ್ಲಿ ರೊಮ್ಯಾನ್ಸ್ ಇತ್ತು, ಆದರೆ ಇದು ನಿಯಂತ್ರಣದಲ್ಲಿತ್ತು. ಅವನು ನನ್ನನ್ನು ಬಯಸ್ತಾ ಇದ್ರು. ಯಾವುದೋ ಒಂದು ದೊಡ್ಡದಾದ ಶಕ್ತಿ ಕಾರಣ ಅವನನ್ನು ತಡೀತಾ ಇತ್ತು. ನಾನು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡು ಅವನ ಎದೆಯ ಬಡಿತ ನನಗೆ ಕೇಳಿಸ್ತಾ ಇತ್ತು. ಅಪ್ಪು, ನಿನ್ನ ಮನಸ್ಸಿನಲ್ಲಿ ಯಾವುದೋ ನೋವಿದೆ ಕಣೋ. ಆ ನೋವು ನೀನೊಬ್ಬನದಲ್ಲ, ಅದು ನಂದು ಕೂಡ ಕಣೋ. ದಯವಿಟ್ಟು ನನ್ನಿಂದ ಏನನ್ನ ಮುಚ್ಚಿಡಕ್ಕೆ ಹೋಗ್ಬೇಡ. ಈ ಮೊದಲ ರಾತ್ರಿ ಸಂಭ್ರಮಕ್ಕಿಂತ ನನಗೆ ನಿನ್ನ ನೆಮ್ಮದಿ ನನಗೆ ತುಂಬ ಮುಖ್ಯ ಅಂತ ಹೇಳಿದೆ. ಅವನು ನನ್ನ ಹಣೆಯ ಮೇಲೆ ಒಂದು ಮುತ್ತಿಟ್ಟು, ಆರತಿ, ನಿನಗೊಂದು ಸತ್ಯ ಹೇಳ್ಬೇಕು ಕಣೆ ಅಂತ ಮಾತನ್ನು ಶುರು ಮಾಡ್ತಾನೆ. ನನ್ನ ಉಸಿರು ಬಿಗಿ ಹಿಡಿದು ಅವನ ಮುಖವನ್ನೇ ನೋಡ್ತಿದ್ದೆ. ಅವನ ತುಟಿಗಳು ನಡುಗ್ತಾ ಇದ್ವು. ಸತ್ಯ ಹೊರಬರಬೇಕಾದ ಕ್ಷಣದಲ್ಲಿ ಕೋಣೆಯಲ್ಲಿದ್ದ ಗಡಿಯಾರ ಟಿಕ್ ಟಿಕ್ ಶಬ್ದ. ಆದರೆ ಅವನು ಅರ್ಧಕ್ಕೆ ನಿಂತು ಬಿಟ್ಟ. ಅವನ ಕಣ್ಣುಗಳಲ್ಲಿ ಹತಾಶೆ ಅನ್ನೋದು ತುಂಬಿತ್ತು. ಏನಪ್ಪು ಹೇಳೋ ಅಂತ ನಾನು ಒತ್ತಾಯಿಸಿದೆ. ಅವನ ಕಡೆ ನೋಡಿ ಒಂದು ದೀರ್ಘವಾದ ನಿಟ್ಟುಸಿರನ್ನು ಬಿಟ್ಟು ಅವನ ಮೌನ ಆ ಕೋಣೆಯ ಗಾಳಿಯನ್ನೇ ಭಾರವಾಗಿಸಿತ್ತು. ಸತ್ಯವನ್ನು ಹೇಳುವ ಧೈರ್ಯ ಖಂಡಿತ ಅವನಲ್ಲಿರಲಿಲ್ಲ. ಅತ್ತ ಸುಳ್ಳು ಹೇಳುವ ಮನಸ್ಸು ಕೂಡ ಬರಲಿಲ್ಲ. ಆ ಕ್ಷಣದಲ್ಲಿ ನನಗೆ ಒಂದು ದೊಡ್ಡ ಅಪಾಯದ ಮುನ್ಸೂಚನೆ ಅನ್ನೋದು ಸಿಕ್ಕಂತಾಯಿತು. ಆ ರಾತ್ರಿಯ ಮೌನ ಎಷ್ಟು ಗಾಢವಾಗಿತ್ತಂದರೆ ನಮ್ಮಿಬ್ಬರ ಉಸಿರಾಟದ ಸದ್ದು ಕೂಡ ಗುಡುಗಿನಂತೆ ಕೇಳಿಸ್ತಾ ಇತ್ತು. ಅಪ್ಪು ನನ್ನ ಹಣೆಯ ಮೇಲೆ ಮುತ್ತಿಟ್ಟು ಸತ್ಯ ಹೇಳಬೇಕು ಅಂತ ಹೇಳಿದ್ನಲ್ಲ, ಎದೆ ಬಡಿತಾನೆ ನಿಂತು ಹೋಗ್ಬಿಟ್ಟಿತ್ತು. ಏನೋ ಒಂದು ಕೆಟ್ಟ ಮುನ್ಸೂಚನೆ ನನ್ನನ್ನು ಕಾಡತೊಡಗಿತ್ತು. ಹೇಳಪ್ಪು, ಏನೋ ಅದು ಸತ್ಯ? ನಿನ್ನ ಕಣ್ಣುಗಳು ಯಾಕೆ ಒದ್ದೆ ಆಗ್ತಾ ಇದೆ ಎಂದು ಅವನ ಕೈಗಳನ್ನು ನನ್ನ ಕೈಗಳಲ್ಲಿ ಭದ್ರವಾಗಿ ಹಿಡ್ಕೊಂಡೆ. ಅವನ ಕೈಗಳು ಆಗಲೂ ಕೂಡ ನಡುಗ್ತಾನೆ ಇದ್ವು. ಸಂದೀಪ್ ನನ್ನ ಕಣ್ಣುಗಳನ್ನು ನೇರವಾಗಿ ನೋಡಲು ಹೆದರ್ತಿದ್ದ. ಅವನು ತನ್ನ ನೋಟವನ್ನು ನೆಲಕ್ಕೆ ಹರಿಸ್ದ. ಸಂದೀಪ್ನ ಒಳಮನಸ್ಸಿನಲ್ಲಿ, ಇಲ್ಲ, ಈಗಲೇ ಹೇಳಿಬಿಟ್ರೆ ಇವತ್ತಾನೆ ಅವಳು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ. ಮದುವೆಗಾಗಿ ಒಂದು ದಿನನೂ ಕಳೆದಿಲ್ಲ. ಅವಳ ಕೈ ಮೇಲೆ ಇನ್ನೂ ಮದುವೆಯ ಮೆಹಂದಿ ಕೂಡ ಮಾಸಿಲ್ಲ. ಈಗಲೇ ನಾನು ನನ್ನ ತಂದೆಯ ಬಗ್ಗೆ ಅಸಮರ್ಥ ಅಂತ ಹೇಳಿ ಕೈ ಸತ್ಯವನ್ನು ಅವಳ ಮುಂದೆ ಹೊಗಳಿಬಿಟ್ರೆ ಆ ಹೊಡೆತವನ್ನು ಅವಳು ತಾಳ್ಕೊಳ್ತಾಳ? ಅವಳ ತಾಯ್ತನದ ಕನಸುಗಳನ್ನು ಹಿಂದೆ ಹೊಸಕಾಕುವ ಹಕ್ಕು ನನಗಿದೆಯಾ? ಆರತಿ, ಅದು ನಿನಗೆ ನಾನು ಸರಿಯಾದ ಸುಖ ಕೊಡಬಲ್ಲೆನಾ ಎಂಬ ಭಯ ನನ್ನನ್ನು ಕಾಡ್ತಾ ಇದೆ ಅಂತ ತಡವರಿಸುತ್ತಾ ಸುಳ್ಳನ್ನು ಹೇಳ್ದ. ಆದರೆ ಅವನ ಧ್ವನಿಯಲ್ಲಿದ್ದ ನಡುಕ ಆ ಸುಳ್ಳನ್ನು ಸಮರ್ಥಿಸ್ತಾ ಇರಲಿಲ್ಲ. ನಾನು ಅವನ ಮುಖವನ್ನು ನನ್ನ ಕೈಗಳಲ್ಲಿ ಎತ್ತಿ ಹಿಡಿದೆ. ಅಪ್ಪು, ಇಷ್ಟೇನಾ? ಈ ಸಣ್ಣ ವಿಷಯಕ್ಕೆ ನೀನು ಇಷ್ಟೊಂದು ಸಂಕೋಚ ಪಡ್ತಾ ಇದೆಯಲ್ಲ? ಪ್ರೀತಿಯಲ್ಲಿ ದೈಹಿಕ ಹತ್ತಿರತೆಗಿಂತ ಮನಸ್ಸುಗಳ ಮೇಲೆ ನಮಗೆ ಗೊತ್ತಾ?
ನೀನು ನನ್ನ ಪಕ್ಕದಲ್ಲಿದ್ದರೆ ಸಾಕು, ಬೇರೇನು ಬೇಡ ಕಣೋ ಅಂತ ಅವನನ್ನು ಸಮಾಧಾನ ಪಡಿಸೋಕ್ಕೆ ಪ್ರಯತ್ನಿಸಿದೆ. ಆದರೆ ಅವನ ಮುಖದಲ್ಲಿ ಸಮಾಧಾನ ಇರಲಿಲ್ಲ, ಬದಲಾಗಿ ಅಪರಾಧಿ ಪ್ರಜ್ಞೆ ಇನ್ನಷ್ಟು ಹೆಚ್ಚಾದಂತೆ ಕಾಣ್ತಾ ಇತ್ತು. ಅವನು ನನ್ನನ್ನು ಅಪ್ಪಿಕೊಂಡವನಾದರೂ ಆ ಅಪ್ಪುಗೆಯಲ್ಲಿ ಒಂದು ಶೂನ್ಯತೆ ಇತ್ತು. ಅವನು ಹತ್ತಿರಕ್ಕೆ ಸೆಳೆದುಕೊಳ್ಳುತ್ತಿದ್ದಂತೆಯೇ ಮತ್ತೆ ದೂರ ಸರಿಯುತ್ತಿದ್ದ. ಅವನ ಬೆಚ್ಚಗಿನ ಅಪ್ಪುಗೆ ಮತ್ತು ತಣ್ಣಗಿನ ನಡೆ ನನ್ನನ್ನು ಗೊಂದಲದ ಕೂಪಕ್ಕೆ ದೂಡಿತು. ನಿಜವಾಗಿಯೂ ಎಷ್ಟು ಕಷ್ಟ ಆಗ್ತಿತ್ತು ಅಂದರೆ ಅವನ ಎದೆಯ ಮೇಲೆ ತಲೆ ಇಟ್ಟು ಮಲಗಿದ್ದೆ. ಅಷ್ಟರಲ್ಲಿ ಸಂದೀಪ್ ನನ್ನ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಕ್ಕೆ ಶುರು ಮಾಡ್ತಾನೆ. ಅದು ಆರ್ತಿ, ಒಂದು ವೇಳೆ ನಾನು ನಿನ್ನ ಕನಸುಗಳನ್ನು ಯಾವತ್ತೂ ನನಸೇ ಮಾಡ್ತಾ ಇದ್ರೆ ಆಗ ನೀನು ನನ್ನ ಬಿಟ್ಟು ಹೋಗ್ತೀಯಾ ಅಥವಾ ನೀನು ನನ್ನ ಕ್ಷಮಿಸ್ತೀಯಾ? ನನಗೆ ಒಮ್ಮೆ ಮೈಮೇಲೆ ಜುಮ್ಮನ್ನೋ ಥರ ಆಗ್ಬಿಡ್ತು. ಯಾವ ಕನಸುಗಳ ಬಗ್ಗೆ ಮಾತಾಡ್ತಿದ್ದೀಯಪ್ಪು ನೀನು ಎಂದು ಕೇಳುತ್ತಾ ಅವನನ್ನು ನೋಡಲು ತಲೆ ಎತ್ತಿದೆ. ಅವನು ಏನೋ ಹೇಳಲು ಬಾಯಿ ತೆರೆದು ಅವನ ಕಣ್ಣಂಚಿನಿಂದ ಒಂದು ಹನಿ ಕಣ್ಣೀರು ನನ್ನ ಕೆನ್ನೆಯ ಮೇಲೆ ಬಿತ್ತು. ಸತ್ಯ ಅವನ ನಾಲಿಗೆಯ ತುದಿಯವರೆಗೆ ಬಂದಿತ್ತು. ಆದರೆ ಅಷ್ಟರಲ್ಲೇ ಹೊರಗಿನಿಂದ ಬಾಗಿಲು ಬಡಿಯುವಂತಹ ಶಬ್ದ ಅನ್ನೋದು ಶುರುವಾಗುತ್ತೆ. ಸಂದೀಪ್ ತಕ್ಷಣ ದೂರ ಸರಿದು ಮುಖ ಒರೆಸ್ಕೊಂಡು ಆ ಕ್ಷಣ ಅವನ ಮುಖದಲ್ಲಿ ಕಂಡ ಅಸಹಾಯಕತೆ ಮತ್ತು ಭಯಾನಕವಾದ ಮೌನ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡದೊಂದು ಬಿರುಗಾಳಿಯನ್ನೇ ಎಬ್ಬಿಸಿ ಬಿಟ್ಬಿಟ್ಟಿತ್ತು. ಎಲ್ಲೋ ಏನೋ ದೊಡ್ಡದಾಗಿ ಕೆಟ್ಟಿದೆ ಎಂಬ ಸತ್ಯ ನನಗೆ ಖಂಡಿತ ಅರಿವಾಯಿತು. ಆದರೆ ಅದು ಏನು ಎಂಬುದು ಮಾತ್ರ ಆ ಬಿಭತ್ಸ ಮೌನದ ಹಿಂದೆ ಅಡಗಿತ್ತು. ಸಂದೀಪ್ ಮುಚ್ಚಿಟ್ಟಿರುವಂತಹ ಆ ಮೆಡಿಕಲ್ ರಿಪೋರ್ಟ್ ಆರ್ತಿ ಕೈಗೆ ಸಿಗುತ್ತಾ? ಆರ್ತಿ ಕನಸು ಕಾಣ್ತಾ ಇರುವಂತಹ ಪುಟ್ಟ ಕಂದಮ್ಮನ ಆಸೆ ಬರೀ ಮರೀಚಿಕೆಯಾಗ್ಬಿಡತ್ತಾ? ದಾಂಪತ್ಯದ ಮೊದಲ ಬೆಳಗಿನಲ್ಲಿ ಎದುರಾಗಿದೆ ಒಂದು ಅಗ್ನಿ ಪರೀಕ್ಷೆ. ಕೋಣೆಯ ಮಂದ ಬೆಳಕಿನಲ್ಲಿ ಆರತಿ ಮತ್ತು ಸಂದೀಪು ಪಕ್ಕದಲ್ಲೇ ಕುಳಿತಿದ್ರು ಕೂಡ ಹೊರಗಿನ ಜಗತ್ತಿಗೆ ಇದು ಸಂಭ್ರಮದ ರಾತ್ರಿ ಇರಬಹುದು, ಆದರೆ ಇವರಿಗಲ್ಲ. ಆದರೆ ಆ 4 ಗೋಡೆಗಳ ಮಧ್ಯೆ ಮೌನವೇ ಸಾಮ್ರಾಜ್ಯ ಆಳ್ತಾ ಇತ್ತು. ಸಂದೀಪ್ನ ಪ್ರತಿ ಸ್ಪರ್ಶದಲ್ಲೂ ಪ್ರೀತಿ ಇತ್ತು, ಆದರೆ ಪ್ರೀತಿಯ ಜೊತೆಗೆ ಒಂದು ನಿಗೂಢವಾದ ಅಂತರವೂ ಇತ್ತು. ಆರತಿ, ನೀನು ನನ್ನ ಬದುಕಿಗೆ ಬಂದಿದ್ದು ನಿಜವಾಗ್ಲೂ ಅದೃಷ್ಟ ಕಣೆ. ಆದರೆ ಸಂದೀಪ್ ಅರ್ಧಕ್ಕೆ ನಿಲ್ಲಿಸ್ದ. ಅವನ ಧ್ವನಿ ನಡುಗ್ತಾ ಇತ್ತು. ಅವನು ಬಹಳ ಪ್ರಯತ್ನ ಪಡ್ತಾ ಇದ್ದ ತನ್ನ ಸತ್ಯವನ್ನು ಹೊರಗಿಡೋಕ್ಕೆ. ಆರತಿ ಅವನ ಕೈಗಳನ್ನು ಹಿಡಿದುಕೊಂಡು, ಯಾಕಪ್ಪು ಇಷ್ಟೊಂದು ಆತಂಕ ಪಡ್ತೀಯಾ? ನಾನಿದ್ದೀನಲ್ಲ ನಿನ್ನ ಜೊತೆ. ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ದಯವಿಟ್ಟು ಬಿಚ್ಚಿ ಹೇಳು ಅಂತ ಧೈರ್ಯ ತುಂಬಿದ್ಲು. ಸಂದೀಪ್ ತನ್ನ ಮನಸ್ಸಿನಲ್ಲಿ ಹೋರಾಡ್ತಿದ್ದ. ಇವಳಿಗೆ ಹೇಗೆ ಹೇಳಲಿ? ಇವತ್ತು ತಾನೇ ಮದುವೆಯಾಗಿದೆ. ಈಗಲೇ ನನ್ನ ಈ ಅಸಮರ್ಥತೆ ಬಗ್ಗೆ ಹೇಳಿಬಿಟ್ರೆ ಅವಳ ಕನಸುಗಳು ನುಚ್ಚು ನೂರಾಗ್ಬಿಡ್ತಾವಲ್ವಾ? ನಾನೊಬ್ಬ ತಂದೆಯಾಗಲು ಯೋಗ್ಯನಲ್ಲ ಎಂಬ ಕಹಿ ಸತ್ಯ ಅವಳನ್ನು ನನ್ನಿಂದ ದೂರ ಮಾಡಬಹುದು ಎಂಬ ಭಯ ಅವಳನ್ನು ಕಾಡ್ತಾ ಇತ್ತು. ಅವನು ಮೆಲ್ಲನೆ ಅವಳ ಹತ್ತಿರ ಬಂದು ಪಿಸುಗುಟ್ಟಿದ. ಆರ್ತಿ, ಒಂದು ವೇಳೆ ನಿನಗೆ ಈ ಜೀವನದಲ್ಲಿ ತಾಯಿಯಾಗುವಂಥ ಸುಖ ಸಿಗದೇ ಇದ್ರೆ ನೀನು ನನ್ನನ್ನು ಕ್ಷಮಿಸ್ತೀಯಾ? ನನ್ನಿಂದ ದೂರ ಹೋಗ್ತೀಯಾ? ಈ ಮಾತು ಕೇಳಿದ ತಕ್ಷಣ ಆರತಿಯ ಮೈ ಒಂದು ಕ್ಷಣ ಜುಮ್ ಅಂದು ಬಿಡಿತು. ಪ್ರತಿಯೊಬ್ಬ ಹೆಣ್ಣುಮಗಳು ಕೂಡ ಬಯಸುವಂತಹ ಆ ಕ್ಷಣ. ಅವಳ ಕಣ್ಣುಗಳಲ್ಲಿ ಗೊಂದಲ ಮತ್ತು ಭಯ ಒಟ್ಟಿಗೆ ಮೂಡುತ್ತೆ. ಅಪ್ಪು, ಅದೆಂಥ ಮಾತು? ಏನಾಗಿದೆ ನಿನಗೆ ಅಂತ ಕೇಳ್ತಿದ್ದಂತೆ ಹೊರಗಿನಿಂದ ಬಾಗಿಲು ಬಡಿಯುವಂತೆ ಶಬ್ದ ಕೇಳಿಸ್ತು. ಸಂದೀಪ್ ತಕ್ಷಣ ದೂರ ಸರಿದು ತನ್ನ ಕಣ್ಣೀರನ್ನು ಒರೆಸ್ಕೊಂಡ. ಸತ್ಯ ಹೊರಬರಬೇಕಾದ ಕ್ಷಣದಲ್ಲಿ ಕಾಲ ಅಡ್ಡ ಬಂದಿತ್ತು. ಆರತಿಗೆ ಏನೋ ಒಂದು ದೊಡ್ಡ ಸಂಚಲನದ ಸುಳಿವು ಸಿಕ್ತು. ಆದರೆ ಸತ್ಯ ಮಾತ್ರ ಇನ್ನೂ ಮರೆಯಲ್ಲೇ ಇತ್ತು. ಬಾಗಿಲು ಬಡಿದ ಶಬ್ದಕ್ಕೆ ಸಂದೀಪ್ ಚಕ್ಕನೆ ದೂರ ಸರಿದು ಮುಖ ಒರೆಸ್ಕೊಂಡ. ಬಾಗಿಲು ತೆರೆದಾಗ ಅಮ್ಮ ನಿಂತಿದ್ರು. ಅಪ್ಪು, ಆರತಿ, ಜಗನ್ಮೋಹನ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆ ಇದೆ, ಬೇಗ ಬೇಗ ತಯಾರಾಗಿ ಕೆಳಗೆ ಬನ್ನಿ ಅಂತ ಹೇಳಿ ಹೊರಟರು. ಆರ್ತಿಗೆ ಅಪ್ಪು ಹೇಳಿದ ಮಾತುಗಳು ತಲೆಯಲ್ಲಿಯೇ ಕುರಿತಾ ಇದ್ವು. ದೇವಸ್ಥಾನಕ್ಕೆ ಹೋದರೂ ಅವಳ ಮನಸ್ಸು ಮಾತ್ರ ಅಪ್ಪುವಿನ ಆ ಮೌನದ ಮೇಲೆಯೇ ಇತ್ತು. ಏನಾಗಿದೆ ಅಂತದ್ದು ಅಂತ ಮನೆಗೆ ಮರಳಿದ ನಂತರ ಸಂದೀಪ ತನ್ನ ರೂಮಿಗೆ ಕಪಾಟಿನ ಆಳದಲ್ಲಿ ಬಚ್ಚಿಟ್ಟಿದ್ದಂತಹ ಕಾಗದವನ್ನು ಹೊರತೆಗೆದ. ಅದನ್ನೇ ನೋಡುತ್ತಾ ಕಣ್ಣೀರು ಹಾಕ್ತಿದ್ದ ಅವನನ್ನು ಕಂಡು ಆರತಿ ಹತ್ತಿರ ಬಂದು, ಇದೇನಾ ಅಪ್ಪು ನಿನ್ನ ಮೌನಕ್ಕೆ ಕಾರಣ? ತೋರಿಸು ಅಂತ ಅವನ ಕೈಲಿದ್ದ ಕಾಗದವನ್ನೇ ಕಿತ್ಕೊಂಡ್ಬಿಟ್ಲು. ಅದು ಆಸ್ಪತ್ರೆಯ ವೈದ್ಯಕೀಯ ವರದಿ, ಮೆಡಿಕಲ್ ರಿಪೋರ್ಟ್. ಅದರಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಸಂದೀಪ್ ಒಬ್ಬ ತಂದೆಯಾಗಲು ಅಸಮರ್ಥ ಅಂತ. ಆರತಿಯ ಕೈಗಳು ನಡುಗಿದವು. ಕಣ್ಣುಗಳಿಂದ ಕಣ್ಣೀರು ಧಾರೆ ಧಾರೆಯಾಗಿ ಹರಿತು. ಆರತಿ, ನಿನಗೆ ತಾಯಿಯಾಗುವ ಆಸೆ ಅತೀವವಾಗಿದೆ ಅಂತ ನನಗೆ ಗೊತ್ತು ಕಣೆ. ಆದರೆ ನಾನು ನಿನಗೆ ಆ ಸುಖ ನೀಡಲು ಸಾಧ್ಯವೇ ಇಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಿನ್ನ ಆ ಮದುವೆಯನ್ನು ಇಲ್ಲೇ ಮುರಿದು ದಯವಿಟ್ಟು ನೀನು ನಿನ್ನ ಹೊಸ ಜೀವನವನ್ನು ಆಯ್ಕೆ ಮಾಡಿಕೊಳ್ಬಹುದು. ನಿನ್ನ ಆ ಕನಸುಗಳನ್ನು ಕೊಲ್ಲುವ ಹಕ್ಕು ಖಂಡಿತ ನನಗಿಲ್ಲ ಎಂದು ಸಂದೀಪ್ ಬಿಕ್ಕಿ ಬಿಕ್ಕಿ ಅಳೋಕೆ ಆರಂಭಿಸ್ತಾನೆ.
ಆರತಿ ಆ ಕಾಗದವನ್ನು ಅರಿದು ಗಾಳಿಯಲ್ಲಿ ತೂರ್ ಬಿಡ್ತಾಳೆ. ಅವಳು ಸಂದೀಪ್ನ ಹತ್ತಿರ ಓಡೋಗ್ತಾಳೆ. ಅವನ ಕೈಗಳನ್ನು ತನ್ನ ಎದೆಯ ಮೇಲೆ ಇಟ್ಕೊಳ್ತಾಳೆ. ಅಪ್ಪು, ನೀನು ನನ್ನ ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ನಾನು ನಿನಗೆ ಕೇವಲ ಒಂದು ಮಗುವನ್ನು ಪಡೆಯೋಕೆ ಅಂತಹ ಮದುವೆ ಆಗಿದ್ದೀನ? ನಾನು ಯಂತ್ರದ ಥರ ಕಾಣ್ತಿದ್ದೀನ? ತಾಯ್ತನ ಎಂಬುದು ಬರೀ ಜನ್ಮ ನೀಡೋದ್ರಲ್ಲಿ ಇಲ್ಲ ಕಣೋ ಅಪ್ಪು. ಅದು ಇನ್ನೊಬ್ರ ನೋವನ್ನು ಅರ್ಥಕೊಂಡು ಪ್ರೀತಿಸೋದ್ರಲ್ಲೇ ಇದೆ ಕಣೋ. ಈ ಜಗತ್ತಿನಲ್ಲಿ ಅನಾಥವಾಗಿರುವ ಎಷ್ಟೋ ಪುಟ್ಟ ಪುಟ್ಟ ಜೀವಗಳಿದೆ. ಅದಕ್ಕೆ ನಾವು ಅಪ್ಪ ಅಮ್ಮ ಆಗ್ಬೋದು ಕಣೋ. ನನಗೆ ಆ ಮಗುವಿಗಿಂತ ಹೆಚ್ಚಾಗಿ ನಿನ್ನ ಪ್ರೀತಿ ಮತ್ತು ಸಾಂಗತ್ಯ ಮುಖ ಇದೆಯಲ್ಲ, ಅದನ್ನು ನೋಡಬೇಕು ಅಂದ್ಲು ದೃಢವಾಗಿ. ಸಂದೀಪ್ ಎಚ್ಚರಿಯಿಂದ ಅವಳನ್ನು ನೋಡಿದ. ಆದರೆ ಸಮಾಜ, ಮನೆಯವರು ಇದಕ್ಕೆಲ್ಲ ಒಪ್ತಾರ ಅಂತ ತಡವರಿಸ್ದ. ಹೇ, ನೀನು ಯಾರ ಬಗ್ಗೆನೂ ಯೋಚಿಸ್ಬೇಡ. ನಮ್ಮ ಜೀವನ ನಮ್ಮದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ನಡೆಯೋದೇ ನಿಜವಾದ ಸಂಸಾರ ಕಣೋ. ನಿನ್ನ ಈ ಕೊರತೆಯನ್ನು ನಿನ್ನ ಪ್ರೀತಿಯಿಂದನೇ ತುಂಬುವ ಶಕ್ತಿ ನನಗಿದೆ ಎನ್ನುತ್ತಾ ಅವಳು ಅವನನ್ನು ಬಿಗಿಯಾಗಿ ಬಂಧಿಸಿದ್ಲು. ಅಂದಿನ ಆ ಮೊದಲ ರಾತ್ರಿಯ ಮೌನ ಕೊನೆಗೂ ಕರಗೋಯ್ತು. ಸಂದೀಪ್ನ ಕಣ್ಣೀರು ನಿಂತು ಮುಖದಲ್ಲಿ ಒಂದು ಹೊಸ ರೀತಿಯ ಭರವಸೆ ಅನ್ನೋದು ಮೂಡಿತ್ತು. ಕೆಲವು ತಿಂಗಳ ನಂತರ ಸಂದೀಪ್ ಮತ್ತು ಆರತಿ ಒಂದು ಅನಾಥಾಶ್ರಮಕ್ಕೆ ಭೇಟಿ ನೀಡ್ತಾರೆ. ಒಂದು ಮುದ್ದಾದ ಮಗುವನ್ನು ದತ್ತು ಪಡಿತಾರೆ. ಆ ಮಗು ಅಪ್ಪುವನ್ನು ಅಪ್ಪ ಎಂದು ಕರೆದಾಗ ಸಂದೀಪ್ನ ಕಣ್ಣಲ್ಲಿ ಕಂಡ ಆ ಆನಂದ ಬಾಷ್ಪ ಅದ್ಭುತ. ಯಾವ ವೈದ್ಯಕೀಯ ವರದಿಗೂ ಸಿಗದ ದೊಡ್ಡ ಗೆಲುವಾಗಿತ್ತು. ಆರತಿ ಮತ್ತು ಸಂದೀಪ್ ಒಬ್ಬರಿಗೊಬ್ಬರು ಪೂರಕವಾಗಿ ಸಮಾಜದ ಮಾತುಗಳನ್ನು ಮೆಟ್ಟಿ ನಿಂತು ಸುಂದರ ಜೀವನವನ್ನು ಆರಂಭಿಸಿದ್ರು. ಪ್ರೀತಿ ಇದ್ದರಲ್ಲಿ ಮಾತ್ರ ಯಾವುದು ಅಸಾಧ್ಯವಲ್ಲ ಎಂಬ ಸತ್ಯದೊಂದಿಗೆ ಕತೆ ಸುಖಾಂತ್ಯವಾಯಿತು. ಕೊನೆಗೂ ಈ ಕಥೆಯು ಕೇವಲ ದೈಹಿಕ ಸಂಬಂಧಕ್ಕೆ ಸೀಮಿತವಾಗದೆ ದಾಂಪತ್ಯದಲ್ಲಿ ಇರಬೇಕಾದಂತಹ ಪರಸ್ಪರವಾದ ತಿಳುವಳಿಕೆ ಮತ್ತು ತ್ಯಾಗವನ್ನು ಎತ್ತಿ ತೋರಿಸ್ತದೆ. ಈ ಕತೆ ಹೇಗಿತ್ತು? ನಿಮಗೆ ಇಷ್ಟ ಆಯಿತಾ? ದಯವಿಟ್ಟು ಮುಂದಿನ ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಮೊದಲನೇ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಧನ್ಯವಾದಗಳು.